ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ್ ನಗರದಲ್ಲಿ ಶ್ರೀ ಕ್ಷೇತ್ರ ಯಡೂರ ವೀರಭದ್ರೇಶ್ವರ ದೇವಸ್ಥಾನದ ವತಿಯಿಂದ ರಾಜಗೋಪುರ ಲೋಕಾರ್ಪಣೆ, ಲಕ್ಷ ದೀಪೋತ್ಸವ, ಕೃಷ್ಣಾರತಿ, ಮಹಾಕುಂಭಾಭಿಷೇಕ ಹಾಗೂ ಶ್ರೀ ಶೈಲ ಜಗದ್ಗುರುಗಳ ಧರ್ಮ ಜಾಗೃತಿ ಸಮಾರಂಭವನ್ನು ದಿನಾಂಕ 21-1-2026 ರಿಂದ 25-1-2026 ವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಸುಕ್ಷೇತ್ರ ಶ್ರೀ ಶೈಲ ಹಾಗೂ ಯಡೂರ ಪಾವನ ಸಾನ್ನಿಧ್ಯದಲ್ಲಿ ಜರುಗುತ್ತೆ. ದಿನಾಂಕ 21-1-2026 ರಿಂದ 24-1-2026 ತನಕ ಪ್ರತಿದಿನ ಸಂಜೆ 7 ರಿಂದ 8 ಗಂಟೆ ತನಕ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು, ಪರಮ ಪೂಜ್ಯ ಶ್ರೀ ಶ್ರೀ ಶಬ್ರ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಸುರಗೇಶ್ವರ ಸಂಸ್ಥಾನ ಮಠ ನೂಲ ಕಡಹಿಂಗ್ಲಜ ಅವರು ಪ್ರವಚನ ಕೊಟ್ಟಿದ್ದಾರೆ. ಶನಿವಾರ ದಿನಾಂಕ 24-1-2026 ಸಾಯಂಕಾಲ 4 ಗಂಟೆಗೆ ಸಹಸ್ರಾರು ಮಹಿಳೆಯರಿಂದ ಕುಂಭಾರತಿ ಹಾಗೂ ಸಕಲ ವಾದ್ಯ ವೃಂದಗಳೊಂದಿಗೆ ಜಗದ್ಗುರುಗಳ ಅವರ ಭವ್ಯಪುರ ಪ್ರವೇಶ ನಡೆಯುತ್ತೆ. ನಂತರ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮೂರ್ತಿಯ ತುಲಾಭಾರ ಕಾರ್ಯಕ್ರಮ ಹಾಗೂ ಪ್ರವಚನ ಜರುಗುತ್ತೆ. ರವಿವಾರ ದಿನಾಂಕ 25-1-2026 ಮುಂಜಾನೆ 7 ಗಂಟೆಯಿಂದ ಶ್ರೀ ಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತೆ. ಮುಂಜಾನೆ 11 ಗಂಟೆಗೆ ಧರ್ಮ ಜಾಗೃತಿ ಸಭೆ ಹಾಗೂ ಶ್ರೀಗಳಿಂದ ದಾನಿಗಳಿಗೆ ಸತ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಗಳು ಗೋಕಾಕ್ ನಗರದ ಅಂಬಿಗರ ಗಲ್ಲಿಯಲ್ಲಿ ಇರುವಂತಹ ಶ್ರೀ ವಿಠಲ ರುಕ್ಮಿಣಿ ಸಭಾಭವನದಲ್ಲಿ ನಡೆಯುತ್ತೆ. ಈ ಕುರಿತು ಯಡೂರ ಪಾದಯಾತ್ರೆ ಸಮಿತಿ ಅಧ್ಯಕ್ಷ ರಮೇಶ್ ಮೂರ್ತೇಲಿ, ಉಪಾಧ್ಯಕ್ಷ ಮಲ್ಲಯ್ಯ ಹಿರೇಮಠ್ ಹಾಗೂ ಸದಸ್ಯರು ಆದ ಪ್ರಕಾಶ್ ಕಂಬಿ, ಸಂಜು ಪೂಜಾರಿ ಹಾಗೂ ಮಾತನಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯೋ ನಮಃ. ಪ್ರಥಮತಃ ಜಗದಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಾಧ್ಯಮದ ಮಿತ್ರರೇ, ನಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳ್ತೀವಿ. ಇನ್ನೊಂದು ಅಂಗ ಅಂತಂದರೆ ಪತ್ರಿಕಾ ರಂಗ, ಒಂದು 4ನೇ ಅಂಗ. ಯಾಕಂತಂದರೆ ನಮ್ಮ ಈ ಭಾರತೀಯ ನೆಲದ ಸಂಸ್ಕೃತಿ, ಆಚಾರ, ವಿಚಾರ, ಸಾಹಿತ್ಯವನ್ನು ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೂ ಮುಟ್ಟಿಸುವಂಥ ಕಾರ್ಯ ಈ ಮಾಧ್ಯಮ ಮಾಡಲಿಕ್ಕಿದೆ. ಆ ನಿಟ್ಟಿನಲ್ಲಿ ಸನಾತನ ಗುರು ಪರಂಪರೆಯ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರೇಶ್ವರ ಯಡೂರು ವೀರಭದ್ರೇಶ್ವರ ಪಾದಯಾತ್ರಾ ಕಮಿಟಿಯ ವತಿಯಿಂದ ಪ್ರತಿ ವರ್ಷವೂ ಕೂಡ ಗೋಕಾಕ್ನಿಂದ ಯಡೂರು ಪಾದಯಾತ್ರೆ ಈ ವರ್ಷಕ್ಕೆ 49ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಒಂದು ಪಾದಾರ್ಪಣೆ ಮಾಡುವ ನಿಟ್ಟಿನಲ್ಲಿ ಇದೇ ವರ್ಷ ಯಡೂರು ಕ್ಷೇತ್ರದಲ್ಲಿ ತಾವೆಲ್ಲ ನೋಡಿರ್ಬೋದು, ಶ್ರೀ ಜಗದ್ಗುರು ಸೂರ್ಯ ಸಿಂಹಾಸನಾಧೀಶ್ವರ 1008 ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಹಲವು 10 ಕಾರ್ಯಕ್ರಮಗಳನ್ನ ಮೊನ್ನೆ 14ನೇ ತಾರೀಕಿನಿಂದ ಜನವರಿ 14ರಿಂದ ಬರುವ ಮಾರ್ಚ್ 6ರವರೆಗೆ, ವಿಶೇಷವಾಗಿ ಮಾರ್ಚ್ 1ರಿಂದ 6ರವರೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿಕ್ಕಿವೆ. ಆ ಕಾರ್ಯಕ್ರಮದಲ್ಲಿ ಸರ್ವರೂ ಭಾಗಗೊಳ್ಳಬೇಕು. ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಬೆಳಗಾವಿ ಜಿಲ್ಲೆ, ವಿಶೇಷವಾಗಿ ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆ ಬರ್ತಾರೆ. ಆದರೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಎಲ್ಲರೂ ಕೂಡ ಅದನ್ನು ಸಹಭಾಗಿಯಾಗಬೇಕು ಅಂತ ಇಚ್ಛೆ ಇಟ್ಟುಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿ ತಾಲೂಕಿನಲ್ಲಿ ಕೂಡ ಒಂದು 5-5 ದಿವಸವಾಗಿ ಆ ಒಂದು ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು, ಅಂದರೆ ಆ ಕಾರ್ಯಕ್ರಮ ಏನಪ್ಪ ಅಂತಂದರೆ ಅಲ್ಲಿ ಒಟ್ಟು ಆ ವೀರಭದ್ರ ದೇವಸ್ಥಾನಕ್ಕೆ 3 ರಾಜಗೋಪುರ ಕಟ್ಟಲಾಗಿದೆ. ಆ 3 ರಾಜಗೋಪುರಕ್ಕೆ 5,000ಕ್ಕಿಂತ ಮೇಲ್ಪಟ್ಟು ಹೆಚ್ಚಿನ ಮಹಿಳೆಯರಿಂದ ಕುಂಭಾಭಿಷೇಕ, ಜೊತೆಗೆ ಎಲ್ಲ ಪಂಚಪೀಠಾಧೀಶರು, ಗುರು ವಿರಕ್ತರು, ಎಲ್ಲ ಜಾತಿ ಮತ ಪಂಥದ ಎಲ್ಲ ಹಿಂದೂ ಬಾಂಧವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಅದಕ್ಕೆ ಗುರುಗಳ ಇಚ್ಛೆ ಏನಪ್ಪ ಅಂತಂದರೆ ಇದನ್ನು ಈ ರೀತಿಯಾಗಿ ಪ್ರಸಾರ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ. ನಾವೇನೋ ಅವ್ರು ಮಾಡ್ಕೋಬೋದು, ಅವ್ರು ಪ್ರಸಾರ ಮಾಡಿದ್ರೆ ಪ್ರಚಾರ ಮಾಡಿದ್ರೆ ಜನ ಕೊಡ್ತಾರೆ, ಅದೊಂದು ವಿಶೇಷವಾದಂಥ ಉತ್ಸವ ಆಗ್ತದೆ. ಆದರೆ ಅವರ ಇಚ್ಛೆ ಏನಪ್ಪ ಅಂತಂದರೆ ಪ್ರತಿಯೊಂದು ತಾಲೂಕಿನಲ್ಲಿ 5 ದಿವಸ ಕಾರ್ಯಕ್ರಮ ಹಾಕೋಬೇಕು ಅಂತ. ಏನು ಕಾರ್ಯಕ್ರಮ? ಪ್ರವಚನ ಕಾರ್ಯಕ್ರಮ. ಪ್ರವಚನ ಹಾಕ್ಕೊಂಡು ಎಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಧರ್ಮ ಶಿಕ್ಷಣ, ಆಚಾರ, ವಿಚಾರ. ಯಾಕಂದರೆ ನಾವೀಗ ವ್ಯಕ್ತಿನಿಷ್ಠ ಆಗ್ತಾ ಹೋಗ್ತಾ ಇದ್ದೀವಿ. ಆ ವ್ಯಕ್ತಿನಿಷ್ಠ ಆಗಬಾರ್ದು, ತತ್ವನಿಷ್ಠ ಆಗಬೇಕಂತ ಗುರುಗಳ ಇಚ್ಛೆ.
ನಾವು ಯಾವಾಗಲೂ ತತ್ವವನ್ನು ಬಿಡ್ತಾ ಇದ್ದೀವಿ. ಯಾವುದಾವುದೋ ವ್ಯಕ್ತಿಯೋ ಯಾವುದಾವುದೋ ಒಂದು ಪರಂಪರೆಗೆ ಅನುಯಾಯಿಗಳಾಗಿ ಹೋಗ್ತಾ ಇದ್ದೇವೆ. ಅನುಯಾಯಿಗಳಿಗಿಂತ ಅದನ್ನು ಅನುಕರಣೆ ಮಾಡಿ ಆ ಧರ್ಮದ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಗುರುಗಳ ಆ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ, ಉದಾಹರಣೆಗೆ ಅಥಣಿ, ಹುಕ್ಕೇರಿ, ಸಂಕೇರಿ ಎಲ್ಲ ತಾಲೂಕಿನಲ್ಲೂ ಕೂಡ 5 ದಿವಸ ಅವರು ಪ್ರವಚನ ಆಯೋಜನೆ ಮಾಡಿದ್ದಾರೆ. ಆ ಪ್ರವಚನ ಒಟ್ಟು 5 ದಿವಸ ಪ್ರವಚನ. ಆ ಪ್ರವಚನದಲ್ಲಿ ಪ್ರಾರಂಭದಲ್ಲಿ 3 ದಿವಸ ಈ ನಮ್ಮ ಮಹಾರಾಷ್ಟ್ರದ ನೂಲ್ ಅಂತ ಗ್ರಾಮ ಇರಬೇಕು, ನಾವು ನೋಡ್ಬೋದು. ಆ ನೂಲಿನ ಹಿರೇಮಠದ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮದ ಪ್ರವಚನ ಮಾಡಲಿಕ್ಕಿದ್ದಾರೆ 3 ದಿವಸ. ತದನಂತರ 4ನೇ ದಿವಸ ಅಂದರೆ 24ನೇ ತಾರೀಕು ಜಗದ್ಗುರು ಮಹಾಸನ್ನಿಧಿಯವರು ಈ ಒಂದು ಗೋಕಾಕ್ ನಗರಕ್ಕೆ ಆಗಮಿಸಲಿದ್ದಾರೆ, ದಯಮಾಡಿಸಿದ್ದಾರೆ. ಅವರನ್ನು ಈ ಒಂದು ಗೋಕಾಕ್ ನಗರಕ್ಕೆ ಪುರಪ್ರವೇಶಕ್ಕಾಗಿ ವಿಶೇಷವಾಗಿ ಒಂದು ಉತ್ಸವ ಮುಖಾಂತರ ಬನಶಂಕರಿ ಕಲ್ಯಾಣ ಮಂಟಪದಿಂದ ಬನಶಂಕರಿ ದೇವಸ್ಥಾನದಿಂದ ಸೋಮವಾರಪೇಟೆ ಮಾರ್ಗವಾಗಿ ಬನಗಾರಗಲ್ಲಿ, ಅಂಬೇರಗಲ್ಲಿಗೆ, ನಂತರ ಈ ಒಂದು ನಮ್ಮ ಕಾರ್ಯಕ್ರಮದ ಪಾಂಡುರಂಗ ಕಲ್ಯಾಣ ಮಂಟಪಕ್ಕೆ ಆ ಒಂದು ಉತ್ಸವ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಕಲಾ ತಂಡಗಳು ಭಾಗವಹಿಸಿದ್ದಾವೆ. ನಮ್ಮೆಲ್ಲ ಉತ್ಸವಗಳ ಕಲಾ ತಂಡಗಳು, ನಮ್ಮಲ್ಲಿ ಭಜನೆ ಇರ್ಬೋದು. ಈ ರೀತಿಯಾಗಿ ಗುರುಗಳ ಒಂದು ಪುರಪ್ರವೇಶ ಆಗ್ತದೆ. ತದನಂತರ ಆ ದಿವಸ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಇರ್ತದೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಮೂಲ ಒಂದು ಕೊಡಚಿ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದ ಮೂಲ ಉತ್ಸವ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಉತ್ಸವ ಮೂರ್ತಿ ಕೂಡ ಆ ಒಂದು ಗುರುಗಳ ಒಂದು ಜೊತೆಯಲ್ಲಿ ಬರ್ತಕ್ಕಂಥ ಒಂದು ಧರ್ಮರಥದಲ್ಲಿ ಆ ಮೂರ್ತಿಗಳು ಬರಲಿಕ್ಕಿದ್ದಾವೆ. ವಿಶೇಷ ಅಂದರೆ ಆ ಯಡೂರ ಮೂರ್ತಿಗಳ ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮನವರ ತುಲಾಭಾರ ಕಾರ್ಯಕ್ರಮ ಕೂಡ ಆ ದಿವಸ ನಡೀತಾ ಇದೆ, ಅಂದರೆ 24ನೇ ತಾರೀಕು. ತದನಂತರ ಗುರುಗಳ ಆಶೀರ್ವಚನ, ಆಮೇಲೆ ಭಕ್ತರಿಗೆ ವಿಶೇಷ ಆಶೀರ್ವಾದ, ಹೀಗೆಲ್ಲ ಕಾರ್ಯಕ್ರಮದ್ದು ಮರುದಿವಸ ಅಂದರೆ 25ನೇ ತಾರೀಕು ಈ ಒಂದು ಎಲ್ಲ ಸಾಮೂಹಿಕ ಇಷ್ಟಲಿಂಗ ದೀಕ್ಷೆ. ಗುರುಗಳ ಇಚ್ಛೆ ಅಂತಂದ್ರೆ ಎಲ್ಲರೂ ಲಿಂಗ ದೀಕ್ಷೆ ಹೊಂದಬೇಕಂತ, ಯಾವುದೇ ಜಾತಿ ಮತ ಪಂಥ ಅನ್ನದೆ ಎಲ್ಲ ಹಿಂದೂಗಳೇನಿದ್ದಾರೆ ಎಲ್ಲರೂ ಯಾರು ಇಚ್ಛೆ ಪಡ್ತಾರೆ ಈ ಲಿಂಗ ದೀಕ್ಷೆಯನ್ನ ನಾವೇನು ತಗೊಂಡಿವಿ, ವೀರಶೈವ ಒಂದು ಲಿಂಗಾಯತ ಒಂದು ಸೀಮಿತ ಅಂತ ತಗೊಂಡಿವಿ. ಇದು ಸೀಮಿತ ಅಲ್ಲಿದು, ಇದು ಸೀಮಾತೀತವಾಗಿರ್ತಕ್ಕಂಥ ಧರ್ಮ. ಯಾಕಂದ್ರೆ ಎಲ್ಲ 18 ಜಾತಿಗಳಿಗೆ ಶ್ರೇಷ್ಠ ಒಂದು ಉಚ್ಚ ಮಟ್ಟದಲ್ಲಿ ಶಿಖರಪ್ರಾಯವಾಗಿರ್ತಕ್ಕಂಥ ಧರ್ಮ ಯಾವುದು? ವೀರಶೈವ ಧರ್ಮ. ಅದಕ್ಕೆ ಹೇಳ್ತಾರೆ, ವಿಶಬ್ದೇ ಯೋಚ್ಯತೆ ವಿದ್ಯಾ ಶಿವಜೀವೈಕ್ಯ ಭೂತಿಕಾಂ ತಸ್ಯಾಂ ರಮಂತೆ ವೀರಶೈವ ವೀರಶೈವ ಸ್ತುತಿ ಮತ ಅಂತೇಳಿ. ಅಂದ್ರೆ ವೀರಶೈವ ಯಾರು ಅಂತಂದ್ರೆ ಯಾರ ಒಂದು ಜೀವನಲ್ಲ, ಈ ಜೀವ ಶಿವನಲ್ಲಿ ಐಕ್ಯವಾಗುವಂಥ ವಿದ್ಯೆಯನ್ನು ಯಾರು ಕಲಿತಾನೆ, ಯಾರು ಅಳವಡಿಸ್ಕೊತಾನೆ ಅವನು ವೀರಶೈವ. ಅವನು ಯಾರೇ ಇರ್ಬೋದು, ಯಾವುದೇ ಜಾತಿ ಮತ ಪಂಥ ಇರ್ಬೋದು. ಈ ನಿಟ್ಟಿನಲ್ಲಿ ಗುರುಗಳು ವಿಚಾರ ಮಾಡಿ ಪ್ರತಿ ತಾಲೂಕಿನಲ್ಲಿ ಈ ಥರ ಪ್ರಯೋಜನ ಆಯೋಜನೆ ಮಾಡಿ. ಅಂದರೆ ಅದ್ರ ಬಗ್ಗೆ ಮೊದಲು ತಿಳಿಸೋದು ಯಾವುದು, ಶಿವಜ್ಞಾನ ಅಂತಂದ್ರೆ ಏನು, ಶಿವಾದ್ವೈತ ವಿದ್ಯೆ ಅಂತಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಪಂಚಾಚಾರ, ಷಟ್ಸ್ಥಲ, ಅಷ್ಟಾವರಣ, ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬಿಟ್ಟು ತದನಂತರ ಅವನು ಇಚ್ಛೆ ಪಟ್ಟರೆ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಆ ವಿಚಾರವನ್ನು ಗುರುಗಳು ಮಾಡಿದ್ದಾರೆ, ನಮಗೂ ಕೂಡ ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪಾದಯಾತ್ರೆ ಕಮಿಟಿಯವರು ಕೂಡ ವಿಶೇಷವಾಗಿ ಅವರು ಶ್ರಮವಹಿಸಿ ಎಲ್ಲ ಊರೆಲ್ಲ ಅವರು ಪ್ರಚಾರ ಮಾಡ್ತಾ ಒಟ್ಟಲ್ಲಿ ಹೆಚ್ಚೆಚ್ಚು ಈ ಲಿಂಗ ದೀಕ್ಷೆ ಪಡ್ಕೋಬೇಕು. ಯಾಕಂದ್ರೆ ಧರ್ಮದ ಆಚರಣೆ ಬೇಕು. ಧರ್ಮದ ಆಚರಣೆ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಒಂದು ಈ ಥರ ನಮ್ಮಲ್ಲಿ ಅಭೇದ ಹುಡ್ತಾ ಇದೆ. ಆ ಭೇದ ಯಾಕೆ ಹುಡ್ತಾ ಇದೆ ಅಂದರೆ ಈ ಒಂದು ಧರ್ಮದ ಆಚರಣೆ ಇಲ್ಲ. ಅದಕ್ಕೆ ಆ ಅಭೇದ ಬರಬೇಕು. ಎಲ್ಲರೂ ಅದ್ವೈತವನ್ನ ಪರಿಪಾಲನೆ ಮಾಡ್ಬೇಕಂದ್ರೆ ಮೊದಲ ಮೂಲ ಧರ್ಮದ ಬಗ್ಗೆ ತಿಳ್ಕೊಬೇಕು, ಒಳಗೆ ಅವ್ರಿಗೆ ಅಭಿಮಾನ ಹುಟ್ಟಬೇಕು. ಅಭಿಮಾನ ಹುಟ್ಟಬೇಕಂದ್ರೆ ಇಂಥ ಒಂದು ಧರ್ಮದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರವಚನ ಕೇಳಬೇಕು. ಆ ನಿಟ್ಟಿನಲ್ಲಿ ಲಿಂಗ ದೀಕ್ಷೆಯನ್ನ 25ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗ್ತದೆ. ತದನಂತರ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಕೂಡ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಇರುತ್ತದೆ. ತದನಂತರದಲ್ಲಿ ಧರ್ಮಸಭೆ ಕೂಡ 10 ಗಂಟೆಗೆ ಇರುತ್ತದೆ, ನಡಲಿಕ್ಕಿದೆ. ಹೀಗೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮ 5 ದಿವಸಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ನಡಲಿಕ್ಕಿದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು. ಈ ಒಂದು ಧರ್ಮದ ಆಚಾರ ವಿಚಾರ ಪ್ರಯೋಜನವನ್ನ ಸರ್ವರು ಪಡೆದುಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಬೋದು. ಯಾಕೆ ತಮ್ಮಲ್ಲೇ ಕೇಳ್ಬೇಕಂದ್ರೆ ಹೆಚ್ಚಿನಲ್ಲಿ ಪ್ರಮಾಣದಲ್ಲಿ ತಾವು ಪ್ರಸಾರ ಮಾಡುವವರು ತಾವಿದ್ದೀರಿ ಅಂತಕ್ಕಂಥ ಹೇಳ್ತಾ ಅದಕ್ಕೆ ಇದನ್ನು ಹೆಚ್ಚಿನ ಒತ್ತು ಕೊಟ್ಟು ಇದನ್ನ ಈ ಪ್ರಕಟಣೆ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊತಾ ನನ್ನ ಮಾತುಗಳನ್ನ ಮಾಧ್ಯಮ ಉದ್ದಕ್ಕೆ ನಮಸ್ಕರಿಸಿ, ಇಲ್ಲಿ ಬಂದ ಎಲ್ಲರಿಗೂ ನಮಸ್ಕರಿಸಿ, ಶ್ರೀ ಯಡೂರು ಕ್ಷೇತ್ರ ಯಡೂರು ವೀರಭದ್ರೇಶ್ವರದಲ್ಲಿ ನಮಸ್ಕರಿಸಿ. ಬುಧವಾರ ದಿನಾಂಕ 21/1/26ರಿಂದ 25/1/26ರವರೆಗೆ ಶ್ರೀ ವಿಠ್ಠಲ ರುಕ್ಮಿಣಿ 25/1/26 ಸಭಾಭವನದಲ್ಲಿ ಕಾರ್ಯಕ್ರಮಗಳು ಜರುಗುವವರು.
21ರಿಂದ 24ರವರೆಗೆ ಪರಮ ಪೂಜ್ಯ ಶ್ರೀ 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 ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ನೂಲ್ ಇವರು ಪ್ರವಚನವನ್ನು ನಡೆಸಿಕೊಡುವವರಿದ್ದಾರೆ. ತಾರೀಖು 24-25 ಬರುವ ಅತಿಥಿಗಳು ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಣಿಪುರ ಸ್ವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಪುಣ್ಯ ಸಂಪಾದನೆ ಮಠ ಗೋಕಾಕ್ ಹಾಗೂ ಶ್ರೀ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕೊಣ್ಣೂರು ಮರಡಿಮಠ, ಶ್ರೀ ಮಣಿಪುರ ಸ್ವ ಕಾಶಿನಾಥ ಮಹಾಸ್ವಾಮಿಗಳು ವಿರಕ್ತ ಮಠ ಗೋಡ್ಗೇರಿ, ಶ್ರೀ ಮಣಿಪುರ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಜಡಿಸಿದ್ದೇಶ್ವರ ಮಠ ಸುಂದೋಳಿ, ಶ್ರೀ ಮಣಿಪುರ ಸ್ವ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠ ಅಂಕಲಿಗೆ ಕುಂದರ್ಗಿ, ಶ್ರೀ ಮಣಿಪುರ ಸ್ವ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಉಪ್ಪಲ್ಗುಡ್ ಘಟಪ್ರಭಾ, ಶ್ರೀ ಶಬ್ರ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮುನ್ಯಾರ್ ಬಾಗೌಜುಕಾಪ್, ಶ್ರೀ ಬಾಬು ಡಾಕ್ಟರ್ ಚಂದ್ರಲಿಂಗ ದೇವರು ಚರಮೂರ್ತೀಶ್ವರ ಮಠ ಮಮದಾಪುರ್. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಹಿರಣ್ಯ ಕಡಾಡಿ ಅವರು ರಾಜ್ಯಸಭಾ ಸದಸ್ಯರು ನವದೆಹಲಿ. ಅತಿಥಿಗಳಾಗಿ ಶ್ರೀ ಜಯಾನಂದ್ ರಾಜು ಮಮ್ಮಳ್ಳಿ ನಿರ್ದೇಶಕರು ಕೊಹ್ಲಿ ಸಂಸ್ಥೆ ಗಣ್ಯ ವ್ಯಾಪಾರಸ್ಥರು. ಅದೇ ರೀತಿ ಶ್ರೀ ಅಶೋಕ್ ನಿಂಗಯ್ಯ ಪೂಜಾರಿ ರಾಜಕೀಯ ಗೋಕಾಕ್. ಅದೇ ರೀತಿ ಗೋಕಾಕ್ ಗಣೇಶ್ ರಾಜು ವರ್ದಾಯಿ ಗಣ್ಯ ವ್ಯಾಪಾರಸ್ಥರು. ಡಾಕ್ಟರ್ ಮಹಾಂತೇಶ್ ಕಡಾಡಿ ಸಮಾಜ ಸೇವಕರು ಗೋಕಾಕ್. ಇವರು 24ನೇ ತಾರೀಕು ಇವ್ರದ್ದು ಎಲ್ಲರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಪ್ರತಿ ದಿವಸ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದದ ವ್ಯವಸ್ಥೆ ಇರ್ತದೆ. ರವಿವಾರ ದಿನಾಂಕ 25-26 ಮುಂಜಾನೆ 7 ಗಂಟೆಯಿಂದ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜಾ ಹಾಗೂ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಜರುಗುವುದು. ಮುಂಜಾನೆ 11 ಗಂಟೆಗೆ ಧರ್ಮ ಜಾಗೃತಿ ಸಭೆ ಹಾಗೂ ಶ್ರೀಗಳಿಂದ ದಾನಿಗಳಿಗೆ ಸತ್ಕಾರ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸುವವರು ಶಬ್ರ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮುಪ್ಪಯ್ಯನ ಮಠ ಸೋಮವಾರಪೇಟೆ ಗೋಕಾಕ್, ಶ್ರೀ ಮಣಿಪುರ ಸ್ವ ವಿರೂಪಾಕ್ಷ ಮಹಾಸ್ವಾಮಿಗಳು ಕುಮಾರೇಶ್ವರ ಹೊಸಮಠ, ಶ್ರೀ ಪಪು ಶ್ರೀ ವಿಜಯ ಸಿದ್ದೇಶ್ವರ ಸ್ವಾಮಿಗಳು ಮಹಾಂತ ಶಿವಲಿಂಗೇಶ್ವರ ಮಠ ಮಣ್ಣಿಕೇರಿ, ಶ್ರೀ ಪಪು ಶ್ರೀ ಶಿವಲಿಂಗೇಶ್ವರ ದೇವರು ಸುಕ್ಷೇತ್ರ ಹುಲಿಕಟ್ಟಿ, ಶ್ರೀ ಶ್ರೀ ಶಿವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಈರಾಲಿಂಗೇಶ್ವರ ಮಠ ಹೊಸ ಜರಗುದ್ರಿ, ಶ್ರೀ ಪಪು ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸುಕ್ಷೇತ್ರ ಮಮದಾಪುರ್, ಶ್ರೀ ಪಪು ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಮಠ ಸಿಂಗಾಪುರ್, ಮಾತೋಶ್ರೀ ಶ್ರೀ ಸುವರ್ಣತಾಯಿ ಹೊಸಮಠ ಧರ್ಮದರ್ಶಿಗಳು ಜ್ಞಾನ ಮಂದಿರ ಆಧ್ಯಾತ್ಮ ಕೇಂದ್ರ ಗೋಕಾಕ್, ಮಾತೋಶ್ರೀ ಡಾಕ್ಟರ್ ಕಾವ್ಯಶ್ರೀ ಅಮ್ಮನವರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಗದ್ಗುರು ರೇಣುಕಾಚಾರ್ಯ ಶಿವಲಿಂಗಾಶ್ರಮ ಹಿರೇಮಠ ಸುಕ್ಷೇತ್ರ ನಾಗೂರು. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಲೋಕಸಭಾ ಸದಸ್ಯರು ಬೆಳಗಾವಿ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಜನಪ್ರಿಯ ಶಾಸಕರು ಗೋಕಾಕ್, ಶ್ರೀ ಬಸವರಾಜ್ ಈಶ್ವರಪ್ಪ ಕಲೆಗಟ್ಟಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್, ಶ್ರೀ ವಿಕ್ರಮ್ ಸಿ ಅಂಗಡಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್, ಶ್ರೀ ಪ್ರವೀಣ್ ಚುನ್ಮರಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್. ಜಗದ್ಗುರುಗಳ ಆಶೀರ್ವಾದದ ನಂತರ ಮಹಾಪ್ರಸಾದ ಜರುಗುವುದು. ಈ ರೀತಿಯ 5 ದಿವಸದ ಕಾರ್ಯಕ್ರಮಗಳಿದ್ದು ತಾವೆಲ್ಲರೂ ಬಂದು ನಮಗೆ ಸಲಹೆ ಸಹಕಾರಗಳನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ತಮ್ಮೆಲ್ಲರಿಗೂ ವಿನಂತಿಸುತ್ತೇವೆ. ಶಶಿಕಾಂತ್ ಕುರ್ಬೆಟ್, ಟಿವಿ 20 ಕನ್ನಡ, ಗೋಕಾಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.